ನಮಗೊಂದಷ್ಟು ಪ್ರಶ್ನೆಗಳಿರೋದು ಈ ಬಾರಿ ಮಳೆ ಬೆಳೆ ಹೇಗಿರುತ್ತೆ, ರೈತರ ಪರಿಸ್ಥಿತಿ ಏನು? ಯಾಕಂದರೆ ಈ ವರ್ಷ ಗಮನಿಸಿದ್ರೆ 2025ರಲ್ಲಿ ರೈತರ ಪರಿಸ್ಥಿತಿ ತೀರಾ ಕಷ್ಟವಾಗಿತ್ತು. ಒಂದು ಕಡೆ ಅತಿವೃಷ್ಟಿ, ಕೆಲವು ಕಡೆಯಲ್ಲಿ ಅನಾವೃಷ್ಟಿ, ಎರಡೂ ಸಿಕ್ಕಾಪಟ್ಟೆ ಇದ್ದಂಥ ಸಂದರ್ಭ. ಅದನ್ನು ಬ್ಯಾಲೆನ್ಸ್ ಮಾಡೋದೇ ರೈತರಿಗೆ ಬಹಳ ಕಷ್ಟ ಆಯಿತು. ಮುಂದಿನ ವರ್ಷ 2026 ಹಾಗಾದರೆ ರೈತರಿಗೆ ಹೇಗಿರುತ್ತೆ, ಪ್ರಕೃತಿ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಗುರೂಜಿ? ನೋಡಿ, ಇದು ಯುಗಾದಿಯ ಫಲದ ಚಿಂತನೆಯಲ್ಲಿ ಬರಬೇಕಾಗಿರೋ ಪ್ರಶ್ನೆ. ಆದರೂ ಕೂಡ ರವಿಯ ವರ್ಷವೇ ಮುಂದುವರೆದು ಮುಂದಿನ ಯುಗಾದಿಗೆ ಫಲ ಬದಲಾವಣೆ ಆಗೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಏನು ಆರಂಭದಲ್ಲಿ ಇದೆ ಈ ಧನುರಾಶಿ ಮತ್ತು ಮಕರ ರಾಶಿಯ ಲಕ್ಷಣಗಳು ಏನಿದೆ, ಇದರ ಪ್ರಕಾರ ಈ ಮಳೆ ಬೆಳೆಗಳಿಗೆ ಒಂದು ಇವಾಗೇನು ಸಂಕಷ್ಟ ಪಡ್ತಾ ಇದ್ದಾರೆ ಅದು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಈ ವರ್ಷ. ಗ್ರಹಾರಿಷ್ಟಗಳು ಅನುಕೂಲಕರವಾಗಿರ್ತಕ್ಕಂತಹ ಕೇಂದ್ರಗಳಲ್ಲಿ ಸಂಚಾರ ಇಲ್ಲದೇ ಇರೋದು ಕಾರಣ. ಅದಕ್ಕೆ ಮುಖ್ಯವಾಗಿ ಈ ಚತುರ್ಗ್ರಹ ಪಂಚಗ್ರಹ ಯೋಗಾದಿಗಳು ಇವೆಲ್ಲ ಅಕಾಲದಲ್ಲಿ ತರ್ತಕ್ಕಂತಹ ಮಳೆ, ಬಿರುಗಾಳಿಗಳು ಇತ್ಯಾದಿ. ಇವಾಗ ಅನಿರೀಕ್ಷಿತವಾಗಿ ಹೇಳ್ತಕ್ಕಂತಹ ಚಂಡಮಾರುತಗಳು. ಬೆಂಗಳೂರಿನಲ್ಲಿ ಈ ಸದ್ಯಕ್ಕೆ 15 ದಿನವೋ 1 ತಿಂಗಳಿಂದನೂ ಮಳೆ ಬಿಟ್ಟಿದೆ ಅಷ್ಟೇ. ಅಲ್ಲಿವರೆಗೂ ನಮಗೆ ಇನ್ನೂ ಏನು ಮಳೆಗಾಲದಿಂದ ಹೊರಗಡೆ ಇದೀವೋ ಇಲ್ಲವೋ ಅಂತಂತಾನೆ ಗೊತ್ತಾಗ್ತಿರ್ಲಿಲ್ಲ.